ಚಿತ್ರದುರ್ಗದ ಮುರುಘಾಮಠದಲ್ಲಿ ಸೋಮವಾರ ಸಾಮೂಹಿಕ ಕಲ್ಯಾಣ ಮಹೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಮುರುಘಾಮಠದ ಅನುಭವ ಮಂಟಪದಲ್ಲಿ ಸೋಮವಾರ ಮಧ್ಯಾಹ್ನ 12 ಗಂಟೆಗೆ 34ನೇ ವರ್ಷದ 2ನೇ ತಿಂಗಳ ಸಾಮೂಹಿಕ ಕಲ್ಯಾಣ ಮಹೋತ್ಸವ ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಬಸವಪ್ರಭು ಸ್ವಾಮೀಜಿಗಳು ಮಾತನಾಡಿದ್ದು, ಸತಿ ಪತಿ ಎಂಬ ಎರಡು ದೇಹವಿದ್ದರೂ ಮನಸ್ಸು ಮತ್ತು ಆಲೋಚನೆಗಳು ಒಂದೇ ಇರಬೇಕು. ಪರಸ್ಪರ ಪ್ರೀತಿ ಇದ್ದಾಗ ಬದುಕು ಸ್ವರ್ಗ ಆಗುತ್ತದೆ ಎಂದು ತಿಳಿಸಿದರು. ಇನ್ನು ಸತಿ ಪತಿಗಳು ಕೊನೆಯವರೆಗೂ ಹೊಂದಿಕೊಂಡು ಹೋಗಬೇಕು, ಇನ್ನೊಬ್ಬರಿಗೆ ತೊಂದರೆ ಕೊಡದೆ ಇರುವುದೇ ನಿಜವಾದ ತಪಸ್ಸು ಎಂದು ಅವರು ತಿಳಿಸಿದರು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ವಿನಯ್ ತಿಮ್ಮಾಪುರ ಅವರು ಮಾತನಾಡಿದ್ದು, 12ನೇ ಶತಮಾನದಂತೆ ಶ್ರೀ ಮುರುಘಾಮಠ ಹಿಂದುಳಿದ ವರ್ಗದವರಿಗೆ ಆಶಾಕಿರಣವಾಗಿದೆ. ಈ ದೇಶದಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವಗಳು ನಮಗೆಲ್ಲ ಆದರ್ಶ. ಜಾತಿ ವಿಷ ಬೀಜ ಬಿತ್ತುವ ಇಂದಿನ ದಿನಮಾನಗಳಲ್ಲಿ ಶಾಂತಿ ನೆಲೆಸಿ ನಮ್ಮ ನಾಡು ನಮ್ಮ ಶಾಂತಿಯ ಬೀಡು. ಸಾಮೂಹಿಕ ಕಲ್ಯಾಣ ಮಹೋತ್ಸವದಂತಹ ಮಹತ್ ಕಾರ್ಯಗಳ ನಿರಂತರವಾಗಿ ಎಲ್ಲೆಡೆ ನಡೆದರೆ ನಾವು ಒಂದು ಎನ್ನುವ ಭಾವನೆ ಇರುತ್ತದೆ. ನಮ್ಮದು ಉತ್ತಮ ಸಂಸ್ಕಾರವುಳ್ಳ ರಾಷ್ಟ್ರವಾಗಿದ್ದು, ಇಂತಹ ದೇಶದಲ್ಲಿ ಹುಟ್ಟಿರುವುದೇ ನಮ್ಮ ಪುಣ್ಯ ಎಂದು ಅವರು ತಿಳಿಸಿದರು.